ಕೆಎಸ್ಆರ್ಟಿಸಿ ಸಾರಿಗೆ ಸಂಸ್ಥೆ ಹೊಸ ಸಾಹಸಕ್ಕೆ ಮುಂದಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಸಂಸ್ಥೆಯೊಂದು ಲಾಜಿಸ್ಟಿಕ್ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ಕೆಎಸ್ಆರ್ಟಿಸಿ ಇದೇ ಮೊದಲ ಬಾರಿಗೆ ನಿಮ್ಮ ವಿಶ್ವಾಸ ನಮ್ಮ ಕಾಳಜಿ ಅನ್ನುವಂಥದ್ದು ಕಾರ್ಗೋ ವೆಹಿಕಲ್ಗಳನ್ನು ಕೂಡ ರಸ್ತೆಗಿಳಿಸಲಿಕ್ಕೆ ಮುಂದಾಗಿರುವಂಥದ್ದು. ಕೆಎಸ್ಆರ್ಟಿಸಿ ಕರುನಾಡಿನ ಆಸ್ತಿ, ಕನ್ನಡಿಗರ ಹೆಮ್ಮೆಯ ಸಾರಿಗೆ, ದೇಶದಲ್ಲೇ ನಂಬರ್ 1 ಸಾರಿಗೆ ಅನ್ನೋ ಹೆಗ್ಗಳಿಕೆ ಗಳಿಸಿದೆ. ಇದೇ ಕೆಎಸ್ಆರ್ಟಿಸಿ ಈಗ ಕಾರ್ಗೋ ಟ್ರಕ್ಗೆ ಚಾಲನೆ ನೀಡಿದೆ. ಪಾರ್ಸೆಲ್ ಹಾಗೂ ಕೊರಿಯರ್ ಸರ್ವಿಸ್ನಲ್ಲಿ ಹಲವಾರು ಕಂಪನಿಗಳು ಈಗಾಗಲೇ ಪೈಪೋಟಿ ನಡೆಸುತ್ತಿವೆ. ಈಗ ಲಾಜಿಸ್ಟಿಕ್ಸ್ ಕ್ಷೇತ್ರಕ್ಕೆ ಕೆಎಸ್ಆರ್ಟಿಸಿ ಕಾರ್ಗೋ ಲಗ್ಗೆ ಇಟ್ಟಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ 20 ಕಾರ್ಗೋ ಟ್ರಕ್ಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಸದ್ಯ ಕೆಎಸ್ಆರ್ಟಿಸಿಯಲ್ಲಿ 20 ವಾಹನಗಳನ್ನು ಈಗಾಗಲೇ ಖರೀದಿ ಮಾಡಿರುವಂಥದ್ದು. ಈ ಒಂದು ವಾಹನದ ಬೆಲೆ ಅಂತ ಹೇಳಿದ್ರೆ 17 ಲಕ್ಷ ರೂಪಾಯಿ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. 17 ಲಕ್ಷ ರೂಪಾಯಿಯ ಈ ಒಂದು ವಾಹನವನ್ನು 20 ವಾಹನಗಳನ್ನು ಈಗಾಗಲೇ ಕೆಎಸ್ಆರ್ಟಿಸಿ ಖರೀದಿ ಮಾಡಿರುವಂಥದ್ದು. ಒಂದೊಂದು ಟ್ರಕ್ 6 ಟನ್ ಸಾಮರ್ಥ್ಯ ಹೊಂದಿವೆ. ಕೃಷಿ, ಟೆಕ್ಸ್ಟೈಲ್, ಆಟೋಮೊಬೈಲ್ ಕ್ಷೇತ್ರದಿಂದ ಕಾರ್ಗೋಗೆ ಬೇಡಿಕೆ ಹೆಚ್ಚಿದೆ. ಆರಂಭದಲ್ಲಿ 9 ಜಿಲ್ಲೆಗಳಿಂದ ರಾಜ್ಯದ ವಿವಿಧ ಭಾಗಕ್ಕೆ ಟ್ರಕ್ ಸೇವೆ ನೀಡಲಾಗುತ್ತಿದೆ. ಪೇಣ್ಯದ ಬಸವೇಶ್ವರ ಬಸ್ ನಿಲ್ದಾಣವನ್ನೇ ಕಾರ್ಗೋ ಡಿಪೋ ಆಗಿ ಬದಲಾಗಿದೆ. ಅಧಿಕಾರಿಗಳು ನಮ್ಮಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ಗಳಿದೆ, ಡಿಪೋಗಳಿದೆ, ಮತ್ತು ಸಿಬ್ಬಂದಿ ಕೊರತೆ ಇಲ್ಲ ಅಂತ ನಾವೇ ಯಾಕೆ ಮಾಡಬಾರ್ದು ಅಂತೇಳಿ 10 ವಾಹನ ಅಂತ ಪ್ರಪೋಸಲ್ ತಂದಿದೆ ಬೋರ್ಡ್ಗೆ. ನಾನು 10 20 ತಗೊಳ್ಳಿ ಅಂತ ನಾನು ಹೇಳಿದ್ದೆ. ಕಾರ್ಗೋ ಸೇವೆಯಿಂದ ಕೆಎಸ್ಆರ್ಟಿಸಿಗೆ ವರ್ಷಕ್ಕೆ 13 ಕೋಟಿ ಆದಾಯ ಬರ್ತಿದೆ. ಟ್ರಕ್ ಸೇವೆ ಆರಂಭವಾದರೆ ವಾರ್ಷಿಕ 20 ಕೋಟಿ ಆದಾಯ ನಿರೀಕ್ಷೆ ಇದೆ. ಇನ್ನು ಕಾರ್ಗೋ ಟ್ರಕ್ ಅನ್ನ 080026252625 ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಕೋಬಹುದು. logistic@ksrtc.org ಇಮೇಲ್ ಮಾಡಿ ಬುಕ್ ಮಾಡ್ಕೊಳ್ಬಹುದು. ಅಲ್ಲದೆ ಕಾರ್ಗೋ ಸೇವೆಗೆ ಪ್ರತ್ಯೇಕ ಆಪ್ ಸಹ ರೆಡಿ ಆಗ್ತಿದ್ದು ಆಪ್ ಮೂಲಕವೂ ಸೌಲಭ್ಯ ಪಡೆದುಕೊಳ್ಳಬಹುದು. ಸದ್ಯಕ್ಕಂತೂ 20 ಟ್ರಕ್ಗಳು ರಸ್ತೆಗೆ ಇಳಿದಿವೆ. ಸಂಕ್ರಾಂತಿ ಹೊತ್ತಿಗೆ 100, 1 ವರ್ಷದೊಳಗೆ 500 ವಾಹನಗಳು ಸೇವೆಗೆ ನೀಡಲು ಕೆಎಸ್ಆರ್ಟಿಸಿ ಪ್ಲಾನ್ ಮಾಡಿಕೊಂಡಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.